ಹೆಲೋ ಫ್ರೆಂಡ್ಸ್, ನೀವೇನಾದರೂ ಕರ್ನಾಟಕದಲ್ಲಿ ಕಡಿಮೆ ಫೀಸಿನಲ್ಲಿ LLB ಮಾಡುವಂತಹ ಬೆಸ್ಟ್ ಎಜುಕೇಷನ್ ಪ್ರೊವೈಡ್ ಮಾಡುವಂಥ ಕಾಲೇಜಸ್ನ ಹುಡುಕ್ತಿದ್ದೀರಾ? ಅಥವಾ ಕರ್ನಾಟಕದಲ್ಲಿರುವಂಥ ಬೆಸ್ಟ್ ಗೌರ್ನಮೆಂಟ್ ಲಾ ಕಾಲೇಜಸ್ನ ಹುಡುಕ್ತಿದ್ದೀರಾ? ಇವತ್ತಿನ ಈ ವಿಡಿಯೋದಲ್ಲಿ ನಾನು ಕರ್ನಾಟಕದಲ್ಲಿ ಕಡಿಮೆ ಫೀಸಿನಲ್ಲಿ ಬೆಸ್ಟ್ ಎಜುಕೇಷನ್ ಪ್ರೊವೈಡ್ ಮಾಡುವಂತಹ ಟಾಪ್ ಗೌರ್ನಮೆಂಟ್ ಲಾ ಕಾಲೇಜಸ್ಗಳು ಮತ್ತು ಅವುಗಳು ಪ್ರೊವೈಡ್ ಮಾಡುವಂಥ ಕೋರ್ಸಸ್ಗಳು ಮತ್ತು ಆ ಕಾಲೇಜಿನ ಫೀಸ್ ಸ್ಟ್ರಕ್ಚರ್ ಯಾವ ರೀತಿ ಇದೆ ಮತ್ತು ಅವುಗಳಲ್ಲಿ ಅಡ್ಮಿಷನ್ ತೊಗೋಬೇಕಂದ್ರೆ ಯಾವ ರೀತಿಯ ಪ್ರೊಸೆಸ್ ಇದೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ. ನಮ್ಮ ಲಿಸ್ಟಿನಲ್ಲಿರುವಂಥ ಫಸ್ಟ್ ಕಾಲೇಜ್ ಯಾವುದು ಅಂದರೆ ಯೂನಿವರ್ಸಿಟಿ ಲಾ ಕಾಲೇಜ್ ಬೆಂಗಳೂರು. ಈ ಕಾಲೇಜು ಕಂಪ್ಲೀಟ್ಲಿ ಗೌರ್ನಮೆಂಟ್ ಲಾ ಕಾಲೇಜ್ ಏನಲ್ಲ, ಆದರೂ ಸಹ ಕಡಿಮೆ ಫೀಸಿನಲ್ಲಿ ಬೆಸ್ಟ್ ಎಜುಕೇಷನ್ನ ಪ್ರೊವೈಡ್ ಮಾಡ್ತಿದೆ. ಈ ಕಾಲೇಜಲ್ಲಿ ನಿಮಗೆ 5 ಇಯರ್ BA LLB, 3 ಇಯರ್ LLB ಮತ್ತು LLM ಈ ರೀತಿಯ ಲಾ ಕೋರ್ಸಸ್ಗಳನ್ನ ಈ ಕಾಲೇಜು ಪ್ರೊವೈಡ್ ಮಾಡುತ್ತೆ. ಈ ಕಾಲೇಜಿನ ಫೀಸ್ ಸ್ಟ್ರಕ್ಚರ್ ಯಾವ ರೀತಿ ಇದೆ ಅಂದರೆ ಅರೌಂಡ್ 40,000 to 60,000 ಅಪ್ರಾಕ್ಸ್ ಈ ಕಾಲೇಜಿನ ಫೀಸ್ ಇದೆ. ನಮ್ಮ ಲಿಸ್ಟಿನಲ್ಲಿರುವಂತಹ ನೆಕ್ಸ್ಟ್ ಕಾಲೇಜ್ ಯಾವುದು ಅಂದರೆ ಗೌರ್ನಮೆಂಟ್ ಲಾ ಕಾಲೇಜ್ ಹಾಸನ್. ಈ ಕಾಲೇಜಲ್ಲಿ 3 ಇಯರ್ LLB ಕೋರ್ಸ್ ಅವೈಲೇಬಲ್ ಇಲ್ಲ, BA LLB ಕೋರ್ಸ್ 5 ಇಯರ್ಸ್ ಮಾತ್ರ ಅವೈಲೇಬಲ್ ಇದೆ. ಈ ಕಾಲೇಜಿನ ಫೀಸ್ ಸ್ಟ್ರಕ್ಚರ್ ಯಾವ ರೀತಿ ಇದೆ ಅಂದರೆ ತುಂಬಾ ಕಡಿಮೆ ಇದೆ, ಅಂದರೆ ಬಿಲೋ 25,000 ಈ ಕಾಲೇಜಿನ ಫೀಸ್ ಇದೆ ಪರ್ ಇಯರ್ದು. ನೆಕ್ಸ್ಟ್ ಇದ್ರದ್ದು ಅಡ್ಮಿಷನ್ ಯಾವ ರೀತಿ ಅಂದರೆ ನಾವು ಅಪ್ಲಿಕೇಶನ್ನ ಫೈಲ್ ಮಾಡಬೇಕಾಗುತ್ತೆ. ಕಾಲೇಜಿನವರು ಆ ಅಪ್ಲಿಕೇಶನ್ ಫೈಲ್ಗಳನ್ನ ಯೂನಿವರ್ಸಿಟಿಗೆ ಕಳಿಸ್ತಾರೆ. ಆ ಯೂನಿವರ್ಸಿಟಿಯವರು ಮೆರಿಟ್ ಬೇಸಿಸ್ ಮೇಲೆ ಸೀಟ್ನ ಅನೌನ್ಸ್ ಮಾಡ್ತಾರೆ. ಯೂನಿವರ್ಸಿಟಿಯವರು ಫಸ್ಟ್ ಲಿಸ್ಟ್ ಮತ್ತು ಸೆಕೆಂಡ್ ಲಿಸ್ಟ್ನ ರಿಲೀಸ್ ಮಾಡ್ತಾರೆ. ಆ ಲಿಸ್ಟಿನಲ್ಲಿ ಯಾರ್ಯಾರ್ದು ಹೆಸರು ಬರುತ್ತೆ ಅವರು ಮಾತ್ರ ಈ ಕಾಲೇಜಲ್ಲಿ ಅಡ್ಮಿಷನ್ನ ತೊಗೋಬೋದು. ನಮ್ಮ ಲಿಸ್ಟಿನಲ್ಲಿರುವಂತಹ ಥರ್ಡ್ ಕಾಲೇಜ್ ಯಾವುದು ಅಂದರೆ ಗೌರ್ನಮೆಂಟ್ ಲಾ ಕಾಲೇಜ್ ಕೋಲಾರ. ಈ ಕಾಲೇಜಲ್ಲಿ 5 ಇಯರ್ BA LLB ಮತ್ತು 3 ಇಯರ್ LLB ಕೋರ್ಸ್ ಎರಡೂ ಸಹ ಅವೈಲೇಬಲ್ ಇದೆ. ಮತ್ತು ಈ ಕಾಲೇಜಿನ ಫೀಸ್ ಸ್ಟ್ರಕ್ಚರು ಸಹ ಹಾಸನದ ಗೌರ್ಮೆಂಟ್ ಲಾ ಕಾಲೇಜ್ ಥರನೇ ತುಂಬಾ ಕಡಿಮೆ ಇದೆ. ಮತ್ತು ಇದರದ್ದು ಅಡ್ಮಿಷನ್ ಪ್ರೊಸೀಜರು ಸಹ ಸೇಮ್ ಹಾಸನದ ಗೌರ್ನಮೆಂಟ್ ಲಾ ಕಾಲೇಜಲ್ಲಿ ಅಡ್ಮಿಷನ್ ತೊಗೊಳ್ಳೋದಕ್ಕೆ ಯಾವ ರೀತಿಯ ಪ್ರೊಸೀಜರ್ ಇದೆ ಸೇಮ್ ಅದೇ ರೀತಿಯ ಪ್ರೊಸೀಜರ್ ಈ ಕಾಲೇಜಲ್ಲಿ ಅಡ್ಮಿಷನ್ ತೊಗೊಳ್ಳೋದಕ್ಕೂ ಸಹ ಇದೆ. ನಮ್ಮ ಲಿಸ್ಟಿನಲ್ಲಿರುವಂಥ ನೆಕ್ಸ್ಟ್ ಕಾಲೇಜು ಗೌರ್ನಮೆಂಟ್ ಲಾ ಕಾಲೇಜ್ ರಾಮನಗರ. ಈ ಕಾಲೇಜಲ್ಲಿ ನಿಮಗೆ ಕೇವಲ 5 ಇಯರ್ BA LLB ಕೋರ್ಸ್ ಮಾತ್ರ ಅವೈಲೇಬಲ್ ಇದೆ. ಈ ಕಾಲೇಜಿನ ಫೀಸ್ ಸ್ಟ್ರಕ್ಚರು ಸಹ ತುಂಬಾ ಕಡಿಮೆ ಇದೆ. ಮತ್ತು ಈ ಕಾಲೇಜಲ್ಲಿ ಅಡ್ಮಿಷನ್ ತೊಗೋಬೇಕಂದ್ರೆ ಸೇಮ್ ಪ್ರೊಸೀಜರ್, ಪ್ರೀವಿಯಸ್ 2 ಕಾಲೇಜಿಂದು ಅಡ್ಮಿಷನ್ ಪ್ರೊಸೀಜರ್ ಯಾವ ರೀತಿ ಇದೆ ಇದರದ್ದು ಸಹ ಅಡ್ಮಿಷನ್ ಪ್ರೊಸೀಜರ್ ಸೇಮ್ ಆ್ಯಸ್ ಇಟ್ ಈಸ್ ಇದೆ. ನಮ್ಮ ಲಿಸ್ಟಿನಲ್ಲಿರುವಂಥ ನೆಕ್ಸ್ಟ್ ಕಾಲೇಜ್ ಗೌರ್ನಮೆಂಟ್ ಲಾ ಕಾಲೇಜ್ ಹೊಳೆನರಸೀಪುರ. ಈ ಕಾಲೇಜಲ್ಲಿ ನಿಮಗೆ 3 ಇಯರ್ LLB ಆ್ಯಂಡ್ 5 ಇಯರ್ BA LLB ಎರಡೂ ಕೋರ್ಸ್ ಸಹ ಇಲ್ಲಿ ಅವೈಲೇಬಲ್ ಇದೆ. ಈ ಕಾಲೇಜಲ್ಲಿ ತುಂಬಾ ಕಡಿಮೆ ನಿಮಗೆ ಅಡ್ಮಿಷನ್ ಫೀಸ್ ಇದೆ. ಮತ್ತು ಇದ್ರದ್ದು ಅಡ್ಮಿಷನ್ ಪ್ರೊಸೀಜರು ಸಹ ಪ್ರೀವಿಯಸ್ ಕಾಲೇಜುಗಳ ಥರ ಸೇಮ್ ಆ್ಯಸ್ ಇಟ್ ಈಸ್ ಇದೆ. ನಮ್ಮ ಲಿಸ್ಟಿನಲ್ಲಿರುವಂಥ ನೆಕ್ಸ್ಟ್ ಕಾಲೇಜ್ ವಿಜ್ಞಾನೇಶ್ವರ ಗೌರ್ನಮೆಂಟ್ ಲಾ ಕಾಲೇಜ್ ಗುಲ್ಬರ್ಗ. ಈ ಕಾಲೇಜಲ್ಲಿ ನಿಮಗೆ ಕೇವಲ 3 ಇಯರ್ LLB ಕೋರ್ಸ್ ಮಾತ್ರ ಅವೈಲೇಬಲ್ ಇದೆ. ಇದರದ್ದು ಸಹ ಅಡ್ಮಿಷನ್ ಫೀಸ್ ತುಂಬಾ ಕಡಿಮೆ ಇದೆ. ಮತ್ತು ಈ ಕಾಲೇಜಲ್ಲೂ ಸಹ ಅಡ್ಮಿಷನ್ ತೊಗೋಬೇಕು ಅಂದರೆ ಸೇಮ್ ಪ್ರೊಸೀಜರ್ ಇದೆ. ಇಷ್ಟೇ ಅಲ್ಲದೆ ಯೂನಿವರ್ಸಿಟಿ ಲಾ ಕಾಲೇಜ್ ಧಾರವಾಡ ಮತ್ತು ಯೂನಿವರ್ಸಿಟಿ ಲಾ ಕಾಲೇಜ್ ಮೈಸೂರು, ಯೂನಿವರ್ಸಿಟಿ ಲಾ ಕಾಲೇಜ್ ಬೆಳಗಾವಿ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಈ ಎಲ್ಲ ಕಾಲೇಜು ಸಹ ತುಂಬ ಕಡಿಮೆ ಫೀಸಿನಲ್ಲಿ LLB ಕೋರ್ಸಸ್ಗಳನ್ನ ಪ್ರೊವೈಡ್ ಮಾಡುತ್ತೆ. ಮತ್ತು ಈ ಎಲ್ಲ ಕಾಲೇಜಸ್ಗಳಲ್ಲೂ ಸಹ ಅಡ್ಮಿಷನ್ ಪ್ರೊಸೀಜರ್ ಸಿಮಿಲರ್ ಇರುತ್ತೆ. ನೀವು ಮೆರಿಟ್ ಬೇಸಿಸ್ ಮೇಲೆ ಈ ಕಾಲೇಜುಗಳಲ್ಲಿ ಅಡ್ಮಿಷನ್ನ ತೊಗೋಬಹುದು. ಇಷ್ಟೇ ಅಲ್ಲದೆ ನೀವು ಹಾಸನದ ಎನ್ ಕೃಷ್ಣ ಲಾ ಕಾಲೇಜ್ ಇದರಲ್ಲೂ ಸಹ 3 ಇಯರ್ LLB ಕೋರ್ಸ್ನ ಬಿಲೋ 50,000ನಲ್ಲಿ ಮಾಡಬಹುದು. ಈ ಕಾಲೇಜ್ ಗೌರ್ನಮೆಂಟ್ ಲಾ ಕಾಲೇಜ್ ಏನಲ್ಲ, ಆದರೂ ಸಹ ಬಿಲೋ 50,000 ಪರ್ ಆ್ಯನಮ್ ಫೀಸಲ್ಲಿ ನಿಮಗೆ 3 ಇಯರ್ LLB ಕೋರ್ಸ್ನ ಪ್ರೊವೈಡ್ ಮಾಡ್ತಿದೆ. ನೀವು ಗೂಗಲ್ ಓಪನ್ ಮಾಡಿಬಿಟ್ಟು ಗೌರ್ನಮೆಂಟ್ ಲಾ ಕಾಲೇಜಸ್ ಇನ್ ಕರ್ನಾಟಕ ಸರ್ಚ್ ಮಾಡಿ, ಈ ಕರ್ನಾಟಕ ಸ್ಟೇಟ್ ಲಾ ಯೂನಿವರ್ಸಿಟಿ ಅನ್ನುವಂಥ ವೆಬ್ಸೈಟ್ನ ಓಪನ್ ಮಾಡಿ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡುವ ಮೂಲಕ ಕರ್ನಾಟಕದಲ್ಲಿರುವಂಥ ಎಲ್ಲ ಗೌರ್ಮೆಂಟ್ ಕಾಲೇಜ್ ಲಿಸ್ಟು ಮತ್ತು ಕರ್ನಾಟಕದಲ್ಲಿರುವಂತಹ ಏಡೆಡ್ ಕಾಲೇಜ್ ಲಿಸ್ಟು ಮತ್ತು ಕರ್ನಾಟಕದಲ್ಲಿರುವಂತಹ ಎಲ್ಲ ರೀತಿಯ ಆಟೋನಮಸ್ ಕಾಲೇಜಸ್ಸು ಯಾವ್ಯಾವ ರೀತಿಯ ಕಾಲೇಜಸ್ ಇದೆ ಮತ್ತು KCLU ಅಂಡರಲ್ಲಿ ಯಾವ್ಯಾವ ಕಾಲೇಜಸ್ಗಳು ಬರ್ತವೆ ಅನ್ನೋದನ್ನು ಈ PDF-ನಲ್ಲಿ ನೀವು ನೋಡ್ಬೋದು. ಕರ್ನಾಟಕದಲ್ಲಿ ಯಾವುದೇ ಗೌರ್ನಮೆಂಟ್ ಲಾ ಕಾಲೇಜಲ್ಲಿ ನೀವು ಅಡ್ಮಿಷನ್ ಪಡಿಬೇಕು ಅಂದರೆ ಕ್ಲಾಟ್, LSET ಅಥವಾ ಸ್ಟೇಟ್ ಲೆವೆಲ್ ಟೆಸ್ಟನ್ನು ಕ್ಲಿಯರ್ ಮಾಡಬೇಕಾಗುತ್ತೆ. 5 ಇಯರ್ LLBಗೋಸ್ಕರ 12th ಮಿನಿಮಮ್ 45% ಜನರಲ್ ಕ್ಯಾಟಗರಿಯವರಿಗೆ ಮತ್ತು ರಿಸರ್ವ್ SC ST OBC ಅವರಿಗೆ ಮಿನಿಮಮ್ 40% 12th ಬಂದಿರಬೇಕು. ಮತ್ತು 3 ಇಯರ್ LLB ಏನಾದರೂ ಮಾಡಬೇಕು ಅಂದರೆ ಮಿನಿಮಮ್ ಅಂದರೂ ಯಾವುದಾದ್ರೂ ಒಂದು ಬ್ಯಾಚುಲರ್ಸ್ ಡಿಗ್ರಿ BA BCom LLB ಇಂಜಿನಿಯರಿಂಗ್ ಯಾವುದಾದ್ರೂ ಒಂದು ಡಿಗ್ರಿ ಆಗಿರಬೇಕು. ಮತ್ತು ಆ ಡಿಗ್ರಿಯಲ್ಲಿ ಮಿನಿಮಮ್ 45% ಜನರಲ್ ಅವರಿಗೆ ಮತ್ತು SC ST ಅವರಿಗೆ ಮಿನಿಮಮ್ 40% ಆ ಡಿಗ್ರಿನಲ್ಲಿ ಅವರು ಗೇನ್ ಮಾಡಿರಬೇಕು. ಈ ವಿಡಿಯೋದಲ್ಲಿರುವಂಥ ಪ್ರತಿಯೊಂದು ಇನ್ಫಾರ್ಮೇಷನ್ನು ಸಹ ಗೂಗಲ್ ಬೇಸ್ಡ್.
ನಿಮ್ಗೇನಾದರೂ ಇನ್ನೂ ಅಕ್ಯುರೇಟ್ ಆನ್ಸರು ಮತ್ತು ಪ್ರೊಸೀಜರ್ ಎಲ್ಲ ತಿಳ್ಕೊಬೇಕು ಅಂದರೆ ನೀವು ಡೈರೆಕ್ಟಾಗಿ ಆ ಕಾಲೇಜಿನ ನಂಬರಿಗೆ ಕಾಲ್ ಮಾಡಬಹುದು ಅಥವಾ ಡೈರೆಕ್ಟಾಗಿ ಆ ಕಾಲೇಜಲ್ಲಿ ಹೋಗಿ ವಿಚಾರಿಸ್ಬೋದು. ಇದೇ ರೀತಿಯ ತುಂಬಾ ಇನ್ಫಾರ್ಮೇಟಿವ್ ವಿಡಿಯೋಸ್ಗೋಸ್ಕರ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.